ರಾಜ್ಯದೈವ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಗೆ ಇದೇ ಸೆಪ್ಟೆಂಬರ್ 2ರಂದು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ದೇವಸ್ಥಾನದ ವತಿಯಿಂದ ಬೆಳಿಗ್ಗೆಯಿಂದ ಇಡೀ ರಾತ್ರಿ ರುದ್ರಾಭಿಷೇಕ ಹೂವಿನ ಅಲಂಕಾರದಿಂದ ನೆರವೇರಿದ್ದು ಅರ್ಚಕರು ಅಲಂಕಾರದಲ್ಲಿ ವಿಶೇಷವಾಗಿ ಪೂಜೆಯಿಂದ ಸಲ್ಲಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಭಕ್ತರು ಕರ್ನಾಟಕ ರಾಜ್ಯ ಅಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಶ್ರೀ ಕ್ಷೇತ್ರ ಕುರುಗೋಡು ದೊಡ್ಡಬಸವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ. ಶ್ರಾವಣ ಮಾಸದ ಕಡೆಯ ದಿನವಾದ್ದರಿಂದ ಶ್ರಾವಣ ಮಾಸದಲ್ಲಿ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಬೇಗ ಸಿದ್ಧಿಯಾಗುತ್ತದೆ ಎಂಬುದು ಸಾವಿರಾರು ಭಕ್ತರ ನಂಬಿಕೆ. ಅದರಂತೆಯೇ ಶ್ರಾವಣ ಮಾಸ ಪ್ರಾರಂಭದಿಂದಲೂ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರುತ್ತಿದ್ದು ಪಟ್ಟಣದ ದೇವಸ್ಥಾನದ ಮುಂಭಾಗದಲ್ಲಿ ಕಾಯಿ ಕರ್ಪೂರ ತೆಗೆದುಕೊಳ್ಳಲು ಭಕ್ತರಿಂದ ದೇವಸ್ಥಾನ ತುಂಬಿ ತುಳುಕುತ್ತಿದೆ ಎನ್ನುತ್ತಾರೆ ಭಕ್ತರು. ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಒಂದು ಶ್ರಾವಣ ಮಾಸದ ಕೊನೆ ಸೋಮವಾರದ ಒಂದು ವಿಶಿಷ್ಟತೆ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಒಂದು ಪ್ರದೇಶ ಇದು ನಮ್ಮ ಕುರುಗೋಡು ದೊಡ್ಡಬಸವೇಶ್ವರ ಕ್ಷೇತ್ರ. ಸೊ ಅದರಿಂದನೇ ಇಲ್ಲಿ ಒಂದು ಚಿಕ್ಕ ಜಾತ್ರೆ ಥರ ಇವತ್ತು ಭಾಳ ವಿಶೇಷವಾಗಿ ನಡೀತಿದೆ. ಸಾವಿರಾರು ಜನರು ಸ್ವಾಮಿ ದರ್ಶನಕ್ಕೆ ಬರ್ತಾರೆ. ಮತ್ತು ಇಲ್ಲಿ ಸಂಪೂರ್ಣವಾದಂಥ ಒಂದು ಊಟದ ವ್ಯವಸ್ಥೆ ಬೆಳಗ್ಗಿನಿಂದ ಇವತ್ತು ಸಂಪೂರ್ಣ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳೆಲ್ಲರೂ ತಮ್ಮ ದೇವರ ದರ್ಶನ ಮತ್ತು ತಮ್ಮ ಒಂದು ಊಟದ ವ್ಯವಸ್ಥೆಯನ್ನು ನೋಡಿ ಭಾಳ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಚ್ಚುಕಟ್ಟಾಗಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ನೋಡಲಿಕ್ಕೆ ಎರಡು ಕಣ್ಣು ಸಾಳುವ ಅಷ್ಟು ಒಂದು ಅದ್ಭುತವಾಗಿ ವ್ಯವಸ್ಥೆ ಇರುತ್ತೆ. ದೇವಸ್ಥಾನ ವತಿಯಿಂದ ಆಗಲಿ ಮತ್ತು ಇಲ್ಲಿ ಇರ್ತಕ್ಕಂಥ ಒಂದು ಭಕ್ತಾದಿಗಳು ಅಂಗಡಿಗಳು ಭಾಳಷ್ಟು ಸೌಲಭ್ಯಗಳು ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಆಗಿದೆ. ಅದರಿಂದ ಆ ಒಂದು ಈ ನಮ್ಮ ಕುರುಗೋಡು ದೊಡ್ಡಬಸಪ್ಪ ಕ್ಷೇತ್ರ ಅಂತಕ್ಕಂಥದ್ದು ನಮ್ಮ ಇತಿಹಾಸ ಹೊಂದಿರತಕ್ಕಂಥ ಕ್ಷೇತ್ರ ಮತ್ತು ನಮಗೆ ಭಾಳ ಅಚ್ಚುಮೆಚ್ಚುವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೋದು. ನಮಗೆ ಸರ್ವಶ್ರೇಷ್ಠವಾದಂಥ ಒಂದು ಕ್ಷೇತ್ರ ಇದೆ. ಒಂದು ಜಿಲ್ಲೆ ಅಲ್ಲ, ನಮ್ಮ ಒಂದು ಇಡೀ ದೇಶ ತುಂಬ ಜನರೆಲ್ಲ ಬರ್ತಾರೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಫ್ರಮ್ ಎವ್ರಿವೇರ್ ಇಂಡಿಯಾ, ಮಹಾರಾಷ್ಟ್ರ, ಹುಬ್ಬಳ್ಳಿ, ಧಾರವಾಡ, ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಯಾಕಂದರೆ ಒರಿಸ್ಸಾ, ನಮ್ಮ ಒಂದು ಗಡಿ ಒಂದು ರಾಜ್ಯಗಳು ಏನಿದಾವಲ್ಲ ನಮ್ಮ ಕರ್ನಾಟಕಕ್ಕೆ ಎಲ್ಲ ಒಂದು ರಾಜ್ಯಗಳಲ್ಲಿರ್ತಕ್ಕಂಥ ಜನತೆ ನಮ್ಮ ದೊಡ್ಡಬಸಪ್ಪನ ಅಂತ ಮನೆದೇವರಾಗಿ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಇಲ್ಲಿಗೆ ಬಂದು ಇವತ್ತು ಮತ್ತು ನಮ್ಮ ಒಂದು ಮಾರ್ಚ್ ತಿಂಗಳ ಹುಣ್ಣಿಮೆಯಲ್ಲಿ ಆಗ್ತಕ್ಕಂಥ ಒಂದು ಜಾತ್ರೆಯ ವಿಶೇಷದಲ್ಲಿ ಭಾಳಷ್ಟು ಜನರು ಲಕ್ಷಾಂತರ ಜನ ಒಂದು ಈ ದೇವಸ್ಥಾನಕ್ಕೆ ಬಂದು ತಮ್ಮದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿ ಸ್ವಾಮಿಯ ಒಂದು ಕೃಪೆಯನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷ.